ಈಗ ತೆರಿಗೆ ವಿನಾಯಿತಿ ಸಂಬಂಧಪಟ್ಟಂತೆ ಏನೆಲ್ಲ ಮಿತಿಗಳನ್ನು ಇಲ್ಲಿ ವಿಧಿಸಲಾಗಿದೆ, ಹಾಲಿ ಪದ್ಧತಿಯನ್ನು ಹೇಗೆ ಮುಂದುವರಿಸಲಾಗಿದೆ, ಐಟಿ ರಿಟರ್ನ್ಸ್ ಆಗಿರಬಹುದು, ಜಿಎಸ್ಟಿ ಆಗಿರಬಹುದು, ಮತ್ತೆ ನಮ್ಮ ತೆರಿಗೆ ಯಾವ ರೀತಿ ದುಪ್ಪಟ್ಟಾಗಿದೆ, ಇದರ ಬಗ್ಗೆ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಬಜೆಟ್ ಮಂಡಿಸುವಂತ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅದರ ಹೈಲೈಟ್ಸ್ ನೋಡೋಣ. Has reduced and rationalized tax rates. Under the new tax scheme, there is now no tax liability for taxpayers with income up to 7 lakh rupees, up from 2.2 lakh rupees in the financial year 2013-14. The threshold for presumptive taxation for retail businesses was increased from 2 crores to 3 crores. Similarly, the threshold for professionals eligible for presumptive taxation was increased from 50 lakh rupees to 75 lakh rupees. Also, corporate tax rate was decreased from 30% to 22% for existing domestic companies and to 15% for certain new manufacturing companies. Honorable Speaker, sir, in the last 5 years, our focus has been to improve taxpayer services. The age-old jurisdiction-based assessment system was transformed with the introduction of faceless assessment and appeal, thereby imparting greater efficiency, transparency, and accountability. Introduction of updated income tax returns, a new Form 26AS, and pre-filling of tax returns. The government has reduced and rationalized tax rates. ನೀತಿ ನೋಡಿ, ಅದೇ ತೆರಿಗೆ ಹೆಚ್ಚಳದ ಬಗ್ಗೆ ಸಹಜವಾಗಿ ಸ್ವಲ್ಪನಾದ್ರೂ ಏನಾದರೂ ಏರಿಕೆಯನ್ನು ಮಾಡ್ತಾರಾ ಅಥವಾ ಅದೇ ಹಾಲಿ ಪದ್ಧತಿಯನ್ನು ಮುಂದುವರಿಸ್ತಾರೆ ಅನ್ನೋದಿತ್ತು. ಬಟ್ 7 ಲಕ್ಷ ನಾವು ವಾರ್ಷಿಕವಾಗಿ ಆದಾಯ ಇದ್ರೆ ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಅನ್ನ ಕಟ್ಟೋ ಹಾಗಿಲ್ಲ. ಬಟ್ ಅವ್ರಿಗೂ ಚೆನ್ನಾಗಿ ಗೊತ್ತು ಈ ಸಂದರ್ಭದಲ್ಲಿ ಟ್ಯಾಕ್ಸ್ ಅನ್ನ ವಿಧಿಸಿದ್ರೆ ಅದು ಯಾವ ರೀತಿ ಪರಿಣಾಮ ಆಗುತ್ತೆ ಅಂತ ಹೇಳಿ. ಕಳೆದ ಬಾರಿ ಕೂಡ 5 ಲಕ್ಷ ಮಿತಿ ಅಥವಾ 2 ಲಕ್ಷ ಮಿತಿ, 5 ಲಕ್ಷ ಮಿತಿ, ಈ ರೀತಿ ಸ್ಲ್ಯಾಬ್ನಲ್ಲಿ ಏನಾದರೂ ಬದಲಾವಣೆ ಆಗುತ್ತೆ ಅಂತ ಅನ್ಕೊಂಡಿದ್ರು. ಬಟ್ ಯಾವುದೇ ರೀತಿ ಬದಲಾವಣೆ ಇಲ್ಲ. ಕಾರಣ ಅಂತ ಹೇಳಿದ್ರೆ ಈಗ ಇಡೀ ನಮ್ಮ ದೇಶ ಅಥವಾ ನಮ್ಮ ಸರ್ಕಾರಗಳು ನಡೀತಾ ಇರೋದೇ ಈ ಟ್ಯಾಕ್ಸ್ ಪೇಯರ್ಸ್ ಇಂದ. ಬಹುತೇಕವಾಗಿ ನಮ್ಮ ಕರ್ನಾಟಕದಿಂದಲೂ ಕೂಡ ದೊಡ್ಡ ಮೊತ್ತದ 2ನೇ ಹೈಯೆಸ್ಟ್ ಟ್ಯಾಕ್ಸ್ ಕೂಡ ಹೋಗ್ತಾ ಇದೆ. ಹಾಗಾಗಿನೇ ಇದರಲ್ಲಿ ಯಾವುದೇ ಬದಲಾವಣೆ ಒಂದು ರೀತಿಯ ಅಂತರವನ್ನು ಕಾಯ್ದುಕೊಳ್ಳುವಂತ ಒಂದು ಪ್ರಯತ್ನ ಅಂತ ಅನಿಸ್ತಾ ಇದೆ. ಕೆಲವು ವಿಚಾರಗಳನ್ನ ಟಚ್ ಮಾಡಿಲ್ಲ ಅನ್ನೋದನ್ನ ಇಲ್ಲಿ ನೋಡ್ಬೇಕಾಗತ್ತೆ. ಯಾಕಂದ್ರೆ ಬೇಡ, ಇದು ರಿಸ್ಕಿ ಅನ್ಸುತ್ತೆ ಅಥವಾ ಇದರಿಂದ ಗೊಂದಲ ಆಗ್ಬೋದು, ಇದರಿಂದ ಸಮಸ್ಯೆ ಆಗ್ಬೋದು ಅನ್ನುವಂಥ ವಿಚಾರವನ್ನ ಇಲ್ಲಿ ಟಚ್ ಮಾಡಿಲ್ಲ ಅನ್ನೋದನ್ನ ಕೂಡ ಇಲ್ಲಿ ಹೈಲೈಟ್ ಆಗಿ ನಾವು ನೋಡ್ತಾ ಇದ್ದೀವಿ. ಇನ್ನೊಂದು, ಸುಮಾರು ಅಂಗನವಾಡಿ ಕಾರ್ಯಕರ್ತೆಯರ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಅದರ ಜೊತೆಗೆ ಬೇರೆ ಬೇರೆ ಒಂದಷ್ಟು ಯೋಜನೆಗಳನ್ನ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಮಧ್ಯಂತರ ಬಜೆಟ್ ಆದರೂ ಕೂಡ ಕೆಲವೊಂದಿಷ್ಟು ಮಹತ್ವದ ಯೋಜನೆಗಳು ಈಗಾಗಲೇ ಘೋಷಣೆ ಆಗಿದೆ. ಅದರ ಬಗ್ಗೆ ಪ್ರಸ್ತಾಪ ಅಂದ್ರೆ ಒಂದು ರೀತಿ ಚುನಾವಣಾ ಭಾಷಣ ಮಾಡ್ದಂಗೆ ಕಾಣಿಸ್ತಾ ಇದೆ ಅನ್ನುವಂಥದ್ದು ಈಗ ಶುರುವಾಗಿರುವಂಥ ಚರ್ಚೆ. ಓವರ್ ಆಲ್ ಬಜೆಟ್ನ ತಾವು ಗಮನಿಸಿದ್ರೆ ಈಗ ವಿರೋಧ ಪಕ್ಷಗಳ ಟೀಕೆಗಳಾಗಿರ್ಬೋದು, ಈ ಮಧ್ಯಂತರ ಬಜೆಟ್ ಆದರೂ ಕೂಡ ಜನರು ಇದನ್ನು ಯಾವ ರೀತಿ ನೋಡ್ತಾ ಇದ್ದಾರೆ ಸದ್ಯಕ್ಕೆ? ಪ್ರಭು, ನಿರ್ಮಲಾ ಸೀತಾರಾಮನ್ ಅವರು ಈಗ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ನಿರೀಕ್ಷೆಗಳಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ನಿರೀಕ್ಷೆಗಳಿದೆ. ಆ ನಿರೀಕ್ಷೆಗಳು ಈಡೇರುತ್ತಾ ಹೇಗೆ ಅನ್ನುವಂಥದ್ದನ್ನ ಇನ್ನೇನೀಗ कैसा रहा बजट बोल रहा सब बजट कैसा रहा आपके बजट में ये जी सर इधर 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 एक मिनट दो फ्रेम में आ रहे आप फ्रेम में आप बस हो एक्सेप्ट करो ना। हाँ, अभी का जो फिर अभी कर ले सर, अंतरिम बजट है, लेकिन इतना बढ़िया बजट जो एक दिशा देता है। अगले बार जब रेगुलर बजट पेश करेंगे उस बीच का जो फासला है उसको पूरा करके साथ साथ पूरा 2047 तक विकसित भारत का नींव कैसे रखना है, इतना सुंदर से रखा। मैं वित्त मंत्री निर्मला जी को और आदरणीय प्रधानमंत्री मोदी जी को बधाई देता हूं। इतना शानदार अंतरिम बजट जो पेश किया है आज, और कोई सेक्टर छूटा नहीं है। आप देखेंगे इंफ्रास्ट्रक्चर से लेकर के वेलफेयर, महिलाओं के लिए, युवाओं के लिए, खिलाड़ियों के लिए, साइंटिस्ट वैज्ञानिकों के लिए, बॉर्डर एरिया के लिए, और जो जीएसटी का कलेक्शन रिकॉर्ड पे रिकॉर्ड कलेक्शन हो रहा है, इतना बढ़िया फाइनेंशियल स्थिति देश का आज मोदी जी के नेतृत्व में पहुंचाया है
कि हम दुनिया का सबसे कॉन्फिडेंट देश बन गए हैं आर्थिक व्यवस्था के मामले में भी। ಮತ್ತೆ ಸಂಪರ್ಕದಲ್ಲಿ ಶಿವಕುಮಾರ್ ಇದ್ದಾರೆ. ಶಿವಕುಮಾರ್, ಬರೀ 58 ನಿಮಿಷದ ಅಷ್ಟೇ ಹೈಲೈಟ್ಸ್ ಇದು. ಅಂದರೆ ಇದು ಹೊಸ ಯೋಜನೆಗಳಿಗೆ ಮೊದಲೇ ನಮಗೆ ಸುಳಿವು ಸಿಕ್ಕಿತ್ತು, ಹೊಸ ಯೋಜನೆಗಳನ್ನು ಘೋಷಣೆ ಮಾಡೋದಿಲ್ಲ ಅಂಥೇಳಿ. ಆದರೆ ಇರುವಂಥ ಯೋಜನೆಗಳನ್ನು ಕೂಡ ಪರಿಣಾಮಕಾರಿಯಾಗಿ ಜಾರಿ ಮಾಡ್ತೀವಿ ಅನ್ನುವಂಥದ್ದು ಕೂಡ ಯಾವುದು ಅಲ್ಲಿ ಬರಲಿಲ್ಲ. ಅಂದರೆ ಒಂದು ರೀತಿ ಕಾಗದ ಏನು ಅದು ಟ್ಯಾಬ್ಲೆಟ್ ಇತ್ತಲ್ವ, ಅದನ್ನು ಕಂಪ್ಲೀಟ್ ಆಗಿ ಹೇಗಿದೆಯೋ ಅದನ್ನು ಓದಿದ ಹಾಗೆ ಕಾಣಿಸ್ತಾ ಇತ್ತು ಶಿವಕುಮಾರ್. ಓವರಾಲ್ ಈಗ ಈ ಬಜೆಟ್ನ ಬಗ್ಗೆ ಜನರ ಅಭಿಪ್ರಾಯಗಳು ಏನು ಬರ್ತಾ ಇದೆ ಅಂತೀಗ? ಅದು ಯಾಕೆಂದ್ರೆ ಈಗ ಪ್ರಸ್ತುತ ಬಜೆಟ್ ನಲ್ಲಿ ಒಂದು ಕಡೆ ಸಾಮಾನ್ಯ ಜನರಿಗೆ ಒಂದ್ ಸ್ವಲ್ಪ ರಿಯಾಯಿತಿ ಸಿಕ್ಕಿದೆ. ಯಾಕಂದ್ರೆ 7 ಲಕ್ಷ ಆದಾಯದ ಒಂದು ಮಿತಿಯನ್ನ ನಿಗದಿಪಡಿಸಿರೋದ್ರಿಂದ, ಯಾಕಂದ್ರೆ ಮೊದಲಿಗೆ 2 ಲಕ್ಷ ಇತ್ತು, 2 ಲಕ್ಷ ಆ ನಂತರದಲ್ಲಿ 3 ಲಕ್ಷಕ್ಕೆ ಬಂತು, ನಂತರದಲ್ಲಿ ಕಳೆದ ಬಜೆಟ್ ನಲ್ಲಿ 5 ಲಕ್ಷಕ್ಕೆ ಮಿತಿಯನ್ನ ನಿಗದಿಪಡಿಸಲಾಗಿತ್ತು. ಅಂದ್ರೆ ವಾರ್ಷಿಕ ಆದಾಯ ಯಾರಿಗೆ ಗರಿಷ್ಠ 5 ಲಕ್ಷ ಇರುತ್ತೆ ಅವರು ತೆರಿಗೆಯನ್ನ ಕಟ್ಟುವಂತಿರ್ಲಿಲ್ಲ. ಸೊ ಈಗ ಅದನ್ನ ಏರಿಕೆ ಮಾಡಿದ್ದಾರೆ, 7 ಲಕ್ಷಕ್ಕೆ ತಂದಿದ್ದಾರೆ. 7 ಲಕ್ಷ ಆದಾಯ ಇರುವಂತವರು ತೆರಿಗೆಯನ್ನ ಪಾವತಿ ಮಾಡುವಂತಿಲ್ಲ. ಇದು ಎಲ್ಲೋ ಒಂದು ಕಡೆ ಮಧ್ಯಮ ವರ್ಗಕ್ಕೆ ಬೆನಿಫಿಟ್ ಆದಂತೆ. ಕಳೆದ 10 ವರ್ಷಗಳಲ್ಲಿ ತೆರಿಗೆ ಸಂಗ್ರಹ ಕೂಡ ದುಪ್ಪಟ್ಟಾಗಿದೆ. ಬೇರೆ ಬೇರೆ ವಸ್ತುಗಳ ಮೇಲೆ ಇರ್ಬೋದು, ಜೊತೆಗೆ ಪೆಟ್ರೋಲ್ ಡೀಸೆಲ್ ಮೇಲೆ ಇರ್ಬೋದು, ಆ ಒಂದು ತೆರಿಗೆ ಸಂಗ್ರಹ ದುಪ್ಪಟ್ಟಾಗಿದೆ. ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಏನಿದೆ ಅದನ್ನ ಮುಂದುವರ್ಸಿದ್ದಾರೆ. ಅಂದ್ರೆ ಕಳೆದ ಬಜೆಟ್ ನಲ್ಲಿ ಏನು ನಿಗದಿಪಡಿಸಲಾಗಿತ್ತು ಅದನ್ನ ಯಥಾಸ್ಥಿತಿ ಮುಂದುವರಿಸಲಾಗಿದೆ. ಅದರಲ್ಲಿ ಯಾವುದೇ ರೀತಿಯಾದಂತ ಬದಲಾವಣೆಗಳನ್ನ ಮಾಡಿಲ್ಲ. ಸೊ ಇದರಿಂದ ಸ್ವಲ್ಪ ಮಟ್ಟಿಗೆ ಜನ ಉಸಿರಾಡಬಹುದು. ಜೊತೆಗೆ ಮೆಟ್ರೋ ಯೋಜನೆ ನಮ್ಮ ಭಾರತ ವಿಮಾನಯಾನ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನ ಕೊಡ್ಲಾಗ್ತಾ ಇದೆ. ಈಗಾಗಲೇ ಸಾಕಷ್ಟು ನಮ್ಮ ರಾಜ್ಯದಲ್ಲೂ ಕೂಡ ನಿರೀಕ್ಷೆಗಳಿತ್ತು, ಬೆಂಗಳೂರಿನಲ್ಲಿ ಮೆಟ್ರೋ ವಿಸ್ತರಣೆಯನ್ನ ಮಾಡಬೇಕು ಅನ್ನುವಂತ ನಿರೀಕ್ಷೆಗಳಿತ್ತು. ಅದಕ್ಕೆ ಪೂರಕವಾಗಿ ಈಗ ಸಂಪೂರ್ಣವಾಗಿ ನಮ್ಗೆ ಮಾಹಿತಿ ಸಿಕ್ಕ ನಂತರ ಗೊತ್ತಾಗುತ್ತೆ ಬೆಂಗಳೂರಿನ ಮೆಟ್ರೋಗೆ ಎಷ್ಟು ಅನುದಾನವನ್ನ ಮೀಸಲು ಇಟ್ಟಿದ್ದಾರೆ, ಜೊತೆಗೆ ವಿಸ್ತರಣೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರಾ ಹೇಗೆ ಅನ್ನುವಂಥದ್ದು ಗೊತ್ತಾಗತ್ತೆ. ಇದು ಇನ್ನು ಪೀಠಿಕೆ ಇದು. ಸೊ ಹಾಗಾಗಿ ಜೊತೆಗೆ 40,000 ರೈಲ್ವೆ ಕೋಚ್ಗಳ ಬದಲಾವಣೆಗೆ ಕ್ರಮವನ್ನ ತೆಗೆದುಕೊಂಡಿದ್ದೇವೆ ಅಂತ ಹೇಳಿದ್ದಾರೆ. 517 ಹೊಸ ವಿಮಾನ ಮಾರ್ಗ ಅಭಿವೃದ್ಧಿಯನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸೊ ಇದನ್ನ ಕೇವಲ ಘೋಷಣೆ ಆಗತ್ತಾ ಅಥವಾ ಅನುಷ್ಠಾನಕ್ಕೆ ಬರುತ್ತಾ ನೋಡ್ಬೇಕಾಗತ್ತೆ. ಯಾಕಂದ್ರೆ ಕಳೆದ ಬಜೆಟ್ ನಲ್ಲಿ ಸಾಕಷ್ಟು ಯೋಜನೆಗಳನ್ನ ಘೋಷಣೆ ಮಾಡಲಾಗಿತ್ತು. ಅದರಲ್ಲಿ ಕಾರ್ಯರೂಪಕ್ಕೆ ಬಂದಂತವು ಬಹಳಷ್ಟು ವಿರಳ. ಯಾಕಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಘೋಷಣೆಗಳಾಗಿ ಉಳಿದು ಬಿಟ್ರೆ ಅದು ಯೋಜನೆಗಳು ಕಾರ್ಯಗತ ಆಗ್ಲಿಲ್ಲ. ನಮ್ಗೆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ 5,300 ಕೋಟಿ ರೂಪಾಯಿಗಳನ್ನ ಭದ್ರಾ ಮೇಲ್ದಂಡೆ ಯೋಜನೆಗೆ ಇಟ್ಟಿದ್ರು. ಆ ಯೋಜನೆಗೆ ಇವತ್ತಿಗೂ ಕೂಡ ಬಿಡುಗಾಸನ್ನ ಕೊಟ್ಟಿಲ್ಲ. ಜೊತೆಗೆ 19 ರೈಲ್ವೆ ಮಾರ್ಗಗಳಿಗೆ ಘೋಷಣೆಯನ್ನ ಮಾಡಿದ್ರು, ಅವು ಕೂಡ ಕಾರ್ಯಗತ ಆಗಿಲ್ಲ. ಕೆಲವು ಕುಂಠಿತ ಆಗಿದೆ, ಕೆಲವು ಕಾಮಗಾರಿಗಳು ಸ್ಥಗಿತ ಆಗಿದೆ. ಅನುದಾನವನ್ನ ಬಿಡುಗಡೆ ಮಾಡಿದ ಹಿನ್ನೆಲೆಯಲ್ಲಿ ಅದು ಸ್ಥಗಿತ ಆಗಿದೆ. ಜೊತೆಗೆ ಲಕ್ಷದ್ವೀಪ ಏನಂದ್ರೆ ಮಾಲ್ಡೀವ್ಸ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಭಾರತದಿಂದ ಪ್ರವಾಸಕ್ಕೆ ಹೋಗ್ತಾ ಇದ್ರು. ಯಾವಾಗ ಮಾಲ್ಡೀವ್ಸ್ ತಿರುಗಿ ಬಿತ್ತೋ ಆ ಒಂದು ಕಾರಣಕ್ಕೆ ಲಕ್ಷದ್ವೀಪವನ್ನ ಪ್ರವಾಸಿ ತಾಣವನ್ನಾಗಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೆಚ್ಚಿನ ಗಮನವನ್ನ ಹರಿಸಂತೆ ಕಾಣಿಸ್ತಾ ಇದೆ. ಈ ಬಜೆಟ್ ನಲ್ಲಿ ಅದರ ಬಗ್ಗೆ ಕೂಡ ಪ್ರಸ್ತಾಪವನ್ನ ಮಾಡಿದ್ದಾರೆ. ಲಕ್ಷದ್ವೀಪವನ್ನ ಅಭಿವೃದ್ಧಿಗೊಳಿಸುವ ಒಂದು ಪ್ರಯತ್ನಗಳನ್ನ ಮತ್ತೆ ಹೆಚ್ಚುವರಿ ಅನುದಾನವನ್ನ ಅಲ್ಲಿಗೆ ಮೀಸಲಿಡುವ ಮೂಲಕ ಮಾಲ್ಡೀವ್ಸ್ಗೆ ಹೋಗುವಂತ ಒಂದು ಪ್ರವಾಸಿಗರ ಸಂಖ್ಯೆಯನ್ನ ಇಳಿಮುಖ ಮಾಡಬೇಕು ಅನ್ನುವಂತ ಉದ್ದೇಶ ಇದರ ಹಿಂದೆ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಲಕ್ಷದ್ವೀಪಕ್ಕೆ ಹೆಚ್ಚಿನ ಒತ್ತನ್ನ ಕೊಡಲಾಗಿದೆ. ಜೊತೆಗೆ ಸರ್ಕಾರದ ಯೋಜನೆಗಳು ತಲುಪಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಭಾಷಣದಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ್ಯಾವ ಯೋಜನೆಗಳು ಸರಿಯಾಗಿ ತಲುಪಿದೆ, ಯಾಕಂದ್ರೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಗಮನಿಸಿದಾಗ ಒಂದು ಕಡೆ ಜಲಜೀವನ್ ಮಿಷನ್ ಕೇಂದ್ರ ಸರ್ಕಾರ ತಂದಂತಹ ಒಂದು ಯೋಜನೆ ಏನಿದೆ ಅದು ಸಮರ್ಪಕವಾಗಿ ತಲುಪ್ತಾ ಇದೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. ಯಾಕಂದ್ರೆ ಪ್ರತಿಯೊಂದು ಮನೆಗೂ ಕೂಡ ನಳ ಸಂಪರ್ಕವನ್ನ ಕೊಟ್ಟು ಕುಡಿಯುವ ನೀರನ್ನ ಪೂರೈಕೆ ಮಾಡಬೇಕು ಅನ್ನುವಂತಹ ಉದ್ದೇಶದ ಯೋಜನೆ ಇದಾಗಿತ್ತು. ಈ ಯೋಜನೆಯನ್ನ ಹೊರತುಪಡಿಸಿ ಬಹಳಷ್ಟು ಯೋಜನೆಗಳು ಇನ್ನೂ ಸರಿಯಾಗಿ ಕಾರ್ಯಗತ ಆಗಿಲ್ಲ. ಸೊ ಹಾಗಾಗಿ ನಿರ್ಮಲಾ ಸೀತಾರಾಮನ್ ಅವರು ನಾವು ಈ ಯೋಜನೆಗಳನ್ನ ಘೋಷಣೆ ಮಾಡಿದ್ವಿ, ಈ ಯೋಜನೆಗಳನ್ನ ತರ್ತಾ ಇದ್ದೀವಿ ಅಂತೇಳಿ ಕೇವಲ ಘೋಷಣೆಗಳನ್ನ ಮಾಡ್ತಾ ಇರುವಂತದ್ದು, ಅದನ್ನ ಹೇಳ್ತಾ ಇದಾರೆ ಬಿಟ್ರೆ ಅವು ಕಾರ್ಯಗತಕ್ಕೆ ಬಂದಿಲ್ಲ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಬೇಕಾಗತ್ತೆ. ಜೊತೆಗೆ ಕಿಸಾನ್ ಸನ್ಮಾನ್ ಯೋಜನೆ ತಂದಿತ್ತು ರೈತರಿಗೆ ಆಗಿ. ಕಿಸಾನ್ ಸನ್ಮಾನ್ ಯೋಜನೆ 6,000 ರೂಪಾಯಿಗಳನ್ನ ರೈತರಿಗೆ ಡೆಬಿಟ್ ಮೂಲಕ ನೇರ ಖಾತೆಗೆ ಹಣವನ್ನ ವರ್ಗಾವಣೆ ಮಾಡುವಂತ ಒಂದು ಯೋಜನೆ. ಇದಕ್ಕೆ ರಾಜ್ಯ ಸರ್ಕಾರ ಕೂಡ 4,000 ರೂಪಾಯಿಗಳನ್ನ ಸೇರಿಸಿ ಒಟ್ಟು 10,000 ರೂಪಾಯಿಗಳನ್ನ ರೈತರ ಖಾತೆಗೆ ಹಾಕ್ಲಾಗ್ತಾ ಇತ್ತು.
ಈಗ ಆ ಒಂದು ನಿಧಿಯನ್ನು ಕೂಡ ಹೆಚ್ಚಳ ಮಾಡಿದ್ದೇವೆ, ಇದು ರೈತರಿಗೆ ಅನುಕೂಲ ಆಗತ್ತೆ ಅನ್ನುವಂಥದ್ದನ್ನು Okay. ಹೇಳ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಅನುಕೂಲ ಆಗತ್ತೆ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ ಪ್ರಭು. ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈಗ ಬೆಳಗಾವಿ ಜನ ಏನು ಹೇಳ್ತಾರೆ ಅದನ್ನು ಕೂಡ ನಾವು ಕೇಳ್ತಾ ಹೋಗೋಣ.